ನನ್ನ ಜೀವನದಲ್ಲಿ ಮೊದಲನೇ ಬಾರಿ ಅನಿಸುತ್ತೆ ದೊಡ್ಡ ಮನೆ ಅವರು ಬಂದು ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಖಂಡಿತ ಇದೊಂದು ಸಕ್ಸಸ್ಗೆ ಒಂದು ಮುಖೇನ ಅಂತ ಹೇಳ್ಬೋದು. ನೀವೆಲ್ಲ ಸಾಂಗ್ಸ್ ನೋಡಿದ್ರಿ. ಒಂದು ಏನೋ ಒಂದು ಅನ್ನ ಬೆಂದಿದೆ ಅನ್ನೋದಕ್ಕೆ ಒಂದು ಅಗಳು ಸಾಕು ಅಂತ ಹೇಳ್ತಾರಲ್ಲ, ಹಾಗೆ ಟ್ರೈಲರ್ ತೋರಿಸಿದ್ವಿ, ಸಾಂಗ್ಸು ತೋರಿಸಿದ್ವಿ. ತುಂಬ ಖುಷಿ ಆಗ್ತಾಯಿದೆ. ಈ ಭಗೀರಥ ಶುರುವಾಗಿ 1 ವರ್ಷ ಆಯಿತು. ಪ್ರತಿಯೊಂದು ಹಂತದಲ್ಲೂ ಸಿನಿಮಾಗೆ ಭಾಳ ಪ್ರಾಮುಖ್ಯತೆ ಕೊಟ್ಟು ಸಿನಿಮಾ ಮಾಡಿದ್ದೀವಿ. ಅಂದರೆ ಪ್ರತಿಯೊಂದು ಪಾತ್ರಕ್ಕೂ ಪ್ರತಿಯೊಂದು ಗೀತೆಗೂ ಕೂಡ ತುಂಬ ಭಗೀರಥ ಪ್ರಯತ್ನಪಟ್ಟು ಈ ಸಿನಿಮಾನ ಸಕ್ಸಸ್ ಮಾಡಲೇಬೇಕು ಅಂತೇಳಿ ಪ್ರತಿಯೊಂದಕ್ಕೂ ಪ್ರಾಮುಖ್ಯತೆ ಕೊಟ್ಟು ವಿಜಯ್ ಪ್ರಕಾಶ್ ಅವ್ರು ಹೇಳಿದಾಗೆ ಅವ್ರಿಗೆ ವೆಯ್ಟ್ ಅವರೇ ಹಾಡಬೇಕು ಅಂತ ನಾವು ಸಾಂಗು ನಮ್ಮ ಪ್ರದೀಪ್ ವರ್ಮ ಅವರು ಹೇಳಿದ್ದಾರೆ. ನಮ್ಮ ಪ್ರದೀಪ್ ವರ್ಮ ಅವರು, ಸರ್ ಇದು ಒಳ್ಳೆ ಸಿಂಗರ್ ಕಲೆ ಆಡಿಸಿ ಸರ್ ಅಂದರು. ಇಲ್ಲ ಸರ್ ನಾನು ಖಂಡಿತ ಆಡಿಸ್ತೀವಿ ಅಂತ ಹೇಳಿದೆ. ನಾವು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಆದರೆ ವಿಜಯ್ ಪ್ರಕಾಶ್ ಅವರು ಕಲೆ ಆಡಿಸೋಣ ಅಂತ ಹೇಳಿದ್ರು. ಅವರು ಆಡೋರು ದೊಡ್ಡ ಸಿಂಗರು, ದೊಡ್ಡ ಹಾಡುಗಳು ಆಡಿದ್ದಾರೆ, ಎಲ್ಲ ಪ್ರಯತ್ನ ಮಾಡೋಣ ಅಂತ. ಅವರು ಟ್ಯೂನ್ ಕಳಿಸಿದ ತಕ್ಷಣ ಇಮಿಡಿಯೇಟ್ ಓಕೆ ಹಾಡ್ತೀನಿ, ಬಟ್ ವೆಯ್ಟ್ ಮಾಡಬೇಕಾಗುತ್ತೆ ನೀವು. ಖಂಡಿತ ವೆಯ್ಟ್ ಮಾಡ್ತೀವಿ ಸರ್. ಸಿನಿಮಾಗೋಸ್ಕರ ವರ್ಷಗಟ್ಟಲೆ ಒಂದು ಒಳ್ಳೆ ಸಿನಿಮಾಗೆ ವೆಯ್ಟ್ ಮಾಡಿ ತಪಸ್ಸು ಮಾಡ್ತಾಯಿದ್ವಿ. ನಿಮ್ಮ ವಾಯ್ಸ್ ಬೇಕು ಅಂದ್ವಿ, ಖಂಡಿತ ಹಾಡಿದ್ರು. ಅದು ನಮಗೆ ಸಕ್ಸಸ್ಗೆ ಒಂದು ಮೊದಲನೇ ಮೆಟಲ್ ಸಿಕ್ತು ನಮಗೆ. ಅದಾದಮೇಲೆ ನಮಗೆ ಒಂದು ಒಳ್ಳೆ ಫೀಮೇಲ್ ವಾಯ್ಸ್ ಬೇಕು ಅಂದ್ಕೊಂಡ್ವಿ. ಅವಾಗ ನಮ್ಗೆ ಕಾಣಿಸಿದ್ದು ಇತ್ತಲಕ ಕರಿಬೇಡ ಮಾವ, ಭಾಳ ಪಾಪ್ಯುಲರ್ ಸಾಂಗ್. ಮೇಡಮ್ ಅವ್ರನ್ನ ಹುಡುಕಿದ್ವಿ. ಆ್ಯಕ್ಚುಲಿ ನಾವು ಇಂಡಸ್ಟ್ರಿ ಸುತ್ತ ಓಡಾಡ್ತೀವಿ, ಒಳಗಡೆ ಹೋಗಿಲ್ಲ ಅಂತ ಹೇಳ್ಬೋದು, ಸೆಂಟ್ರಲ್ ಇಲ್ಲ ಅಂತ ಹೇಳ್ಬೋದು. ಅವ್ರ ನಂಬರ್ ಹುಡ್ಕೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ವಿ. ಅವರು ಸಾಂಗ್ ಟ್ಯೂನ್ ಕಳಿಸಿದ ತಕ್ಷಣ ಓಕೆ ಆಡ್ತೀನಿ ಅಂದರು. ಅವ್ರು ಬಂದು ಹಾಡಿ ಖುಷಿಯಾಗಿ ಹಾಡಿದ್ರು. ನೋಡಿ ಮತ್ತು ಇಲ್ಲಿಗೂ ನಮ್ಗೆ ಕರೆದ್ವಿ. ಮೇಡಮ್ ಅವತ್ತೇ ಹೇಳಿದೆ, ನಮಗೇನಂದರೆ ಯಾರಾದರೂ ಬಂದರೆ ಇಲ್ಲ ಒಂದು ಕಡೆ ಒಂದು ಸಕ್ಸಸ್ಗೆ ಒಂದು ದಾರಿ ಆಗುತ್ತೆ. ಈ ಒಂದು ಅದೃಷ್ಟದ ಸಂಖ್ಯೆ ಅಂತೀವೋ, ಅವರ ಒಂದು ಧ್ವನಿ ನಮಗೆ ಪ್ಲಸ್ ಆಗುತ್ತೋ ಗೊತ್ತಿಲ್ಲ. ಸಿನಿಮಾ ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಸಕ್ಸಸ್ ಆಗುತ್ತೆ ಅಂತ ಯಾರ ಕೈಲೂ ಹೇಳೋಕ್ಕಾಗಿಲ್ಲ. ಹಾಗೆ ನಾವು ಅದೇ ದಾರಿಯಲ್ಲಿ ನಾವು ಒಂದು ಹಾಡಲಿ ಅಂತ ಆಡಿಸಿದ್ವಿ. ಆಮೇಲೆ ಹೇಮಂತ್ ಅನ್ನೋದು ಪ್ಯಾಥೋ ಸಾಂಗ್ ಬಂತು, ಅವ್ರ ಕೈಲಿ ಆಡಿಸಿದ್ವಿ. ಅವರು ಮಾಡ್ತೀನಮ್ಮ ಅಂತ ಹೇಳಿದರು. ಹೀಗೆ ನಮ್ಮ ಭಗೀರಥ ಸಾಂಗ್ಸ್ 4 ಸಾಂಗ್ ಬಂದಿದೆ. ತುಂಬ 3 ಸಾಂಗಿಗೆ ಪ್ಲೇ ಮಾಡಿದ್ವಿ. ಒಂದು ಸಾಂಗು ಫುಲ್ ಕತೆ ಹೇಳುತ್ತೆ ಸಾಂಗ್ ಅಂತೇಳಿ ನಾವೆಲ್ಲ ಕೂತ್ಕೊಂಡೆ. ನಾನು ಡೈರೆಕ್ಟರ್ ಆಗಿರ್ಬೋದು, ಆದರೆ ಐ ಆಮ್ ನಾಟ್ ಇನ್ ಆಲ್. ಪ್ರತಿಯೊಂದು ಟೀಮ್ ಜೊತೆ ಮಾತಾಡಿಕೊಂಡು ಪ್ರತಿಯೊಂದು ಹಂತವಾಗಿ ನಾವು ಒಂದು ಭಗೀರಥ ಸಿನಿಮಾ ಮಾಡಿ ರೆಡಿಯಾಗಿದೆ. ಇದೆಲ್ಲ ಆದಮೇಲೆ ಇದನ್ನು ಒಂದು ವೇದಿಕೆ ಬೇಕಲ್ಲ. ನೋಡಿ, ಇವಾಗ ಇಲ್ಲಿ ಬಂದು ನಾವು ಪ್ರೆಸ್ ಮೀಟ್ ಮಾಡೋಕೆ ಒಂದು ವೇದಿಕೆ ಇದೆ. ಆ ಥರ ಒಂದು ಈ ಸಾಂಗ್ಸ್ನ ಪ್ರಮೋಟ್ ಮಾಡೋಕೆ ಒಂದು ವೇದಿಕೆ ಬೇಕಲ್ಲ. ಯಾರು ಸರಿ, ನಮ್ಗೆ ಇವರು ಡಿ ಬೀಟ್ಸ್ ಚೆನ್ನಾಗಿರುತ್ತೆ, ಆ ಡಿ ಬೀಟ್ಸಲ್ಲಿ ಒಂದು ಸೌಂಡ್ ಇದೆ, ಒಂದು ವೇವ್ಸ್ ಇದೆ ಅಂಥೇಳಿ ಅಪ್ರೋಚ್ ಮಾಡಿದ್ವಿ. ನಿರಂಜನ್ ಅವರು ಅಂತ ಸರ್ ಬಂದಿದ್ದಾರೇನೋ ಗೊತ್ತಿಲ್ಲ ಇಲ್ಲಿ. ನಿರಂಜನ್ ಸರ್ ನೋಡಿ, ನಾನು ನಿರಂಜನ್ ಸರ್ ಅಪ್ರೋಚ್ ಮಾಡಿದ್ವಿ. ಅವರು ಆ್ಯಕ್ಚುಲಿ ನೋಡಿ ಏನಂದರೆ ಒಂದು ಸಕ್ಸಸ್ಗೆ ಎಲ್ಲ ಒಂದು ಕಡೆ ನಮ್ಮ ಕನೆಕ್ಟಿವಿಟಿ ಸಿಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು. ನನಗೆ ಅವರು ಸ್ನೇಹಿತರು ಸಿರಿಗನ್ನಡ ಚಾನಲ್ ನಾನು ಮ್ಯಾನೇಜರಾಗಿ ವರ್ಕ್ ಮಾಡಿದೆ. ಅಂದರೆ ನಾನು ಎಲ್ಲ ಕೆಲಸಗಳನ್ನು ಮಾಡ್ತೀನಿ, ಮ್ಯಾನೇಜರಾಗಿ ಮಾಡಿದ್ದೀನಿ, ಪ್ರೊಡಕ್ಷನ್ ಮ್ಯಾನೇಜರಾಗಿ ಕೆಲಸ ಮಾಡ್ತೀನಿ. ಗೊತ್ತಿಲ್ಲ, ಅದು ಒಂದು ಅನ್ನಕ್ಕೋಸ್ಕರ ಅಂತ ಹೇಳ್ಬಿಟ್ಟು ತಪ್ಪಾಗಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.